ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಚೈತನ್ಯ ವಾಕ್ಯ ಎಂಬ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಈ ಒಂದು ಕಾರ್ಯಕ್ರಮ ನಮ್ಮೆಲ್ಲರ ಜೀವಿತದಲ್ಲಿ ಅದು ಉನ್ನತವಾದ ದೇವರ ಆಶೀರ್ವಾದವನ್ನು ತಂದಿದೆ ಹೇಳಿ ನಾನು ನಂಬುವನಾಗಿದ್ದೇನೆ. ಮಾತ್ರ ನಿಮಗೋಸ್ಕರ ನಾವು ಹೆಚ್ಚಾಗಿ ಪ್ರಾರ್ಥಿಸ್ತಿದ್ದೇವೆ. ಈ ಸಮಯದಲ್ಲಿ ಪ್ರೇರೆ ನಾವು ಆರಿಸಿಕೊಂಡ ದೇವರ ವಾಕ್ಯದ ಭಾಗ ಅರಣ್ಯಕಾಂಡ 14:8. ಅದು ಹಾಲು ಜೇನು ಹರಿಯುವ ದೇಶ, ಯೆಹೋವನು ನಮ್ಮನ್ನು ಮೆಚ್ಚಿಕೊಂಡರೆ ಅದರಲ್ಲಿ ನಮ್ಮನ್ನು ಸೇರಿಸಿ ಅದನ್ನು ನಮ್ಮ ಸ್ವಾಧೀನಕ್ಕೆ ಕೊಡುವನಂತೆ. ಈ ವಾಕ್ಯ ಭಾಗ ನೋಡುವಾಗ ನಾವು ಕರ್ತನನ್ನು ಮೆಚ್ಚಿಸೋದಾದರೆ ಆತನ ಪರಲೋಕದ ಬಾಗಿಲನ್ನು ತೆಗೆದು ನಮ್ಮನ್ನು ಆಶೀರ್ವದಿಸ್ತಾನಂತೆ. ನೋಡಿ, ನಾವು ನೋಡ್ತೇವೆ ಹಳೆ ಒಡಂಬಡಿಕೆ ನೀವು ಆದಿಕಾಂಡದಲ್ಲಿ ನೋಡುವಾಗ, ನೀವು ವಿಮೋಚನಾ ಕಾಂಡದಲ್ಲಿ ನೋಡುವಾಗ ಇಸ್ರಾಯೇಲರು ಏನು ಮಾಡ್ತಿದ್ದಾರೆ ಅಂದರೆ ಅವರನ್ನು ಐಗುಪ್ತದಿಂದ ದೇವರು ಬಿಡುಗಡೆ ಮಾಡಿ ಕಾನಾನ್ ದೇಶಕ್ಕೆ ನಡೆಸಿದ್ದಾರೆ. ಅವ್ರು ನಾವು ನೋಡುವಾಗ ಅವ್ರು ಏನು ಮಾಡ್ತಿದ್ದಾರೆ, ನಾವು ದೇವರನ್ನು ಏನಾದ್ರು ಹೊಂದಿಕೊಳ್ತೇವೆ ಹೊಂದಿಕೊಳ್ಬೇಕು ಹೇಳಿ ಅವ್ರು ಏನು ಮಾಡ್ತಿದ್ರು, ದೇವರ ಮುಂದೆ ಗುಣಗುಟ್ಟುವುದನ್ನು ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದಾಗಿ ನಾವು ನೋಡ್ತೇವೆ ಅವರು ಕಾನಾನ್ ದೇಶಕ್ಕೆ ಹೋಗಲಿಲ್ಲ, ಬದಲಾಗಿ ಆ ದೇಶದ ಆ ಒಳ್ಳೆಯ ಫಲವನ್ನು ಅವರು ಅನುಭವಿಸೋದಾಗೆ ಅವ್ರ ದಾರಿಯ ಮಧ್ಯದಲ್ಲಿ ಈ ಲೋಕದ ಯಾತ್ರೆಯನ್ನು ಮುಗಿಸೋದು ನಾವು ನೋಡ್ತೇವೆ. ಅದೇ ರೀತಿ ಪ್ರಿಯ, ನಮ್ಮೆಲ್ಲರ ಜೀವಿತದಲ್ಲಿ ನಾವು ಕರ್ತನ ಬಳಿ ಕೇಳುವಾಗಲ್ಲ ನಾವು ಒಂದು ಮಾಡಬೇಕು, ಆತನನ್ನು ಮೆಚ್ಚಿಸುವಂಥದ್ದು ನಮಗೆ ಗೊತ್ತಿರಬೇಕು. ನಮ್ಮ ತಂದೆ ಯಾರು, ನಮ್ಮ ತಂದೆ ಯಾವುದರಲ್ಲಿ ಇಷ್ಟಪಡ್ತಾನೆ, ನನ್ನ ತಂದೆಗೆ ಯಾವುದು ಇಷ್ಟವಾದದ್ದು, ನನ್ನ ತಂದೆಗೆ ಪ್ರಿಯವಾದದ್ದು ಯಾವುದು, ಅದನ್ನು ನಾವು ಆಲೋಚಿಸಿ ನಾವು ದೇವರನ್ನು ಭಯಪಡಿಸಬೇಕು. ನಾವು ನೋಡ್ತೇವೆ ನಮ್ಮ ತಂದೆಗೆ ಯಾವುದು ಇಷ್ಟ, ಸ್ತುತಿಸೋದು ಇಷ್ಟ, ಆರಾಧಿಸೋದು ಇಷ್ಟ, ಪ್ರಾರ್ಥನೆ ಮಾಡೋದು ಇಷ್ಟ, ದೇವರ ವಾಕ್ಯನ ಓದೋದೇ ಇಷ್ಟ, ದೇವರ ವಾಕ್ಯಕ್ಕೆ ವಿಧೇಯರಾಗುವುದು ದೇವರಿಗೆ ಇಷ್ಟ. ಈ ಎಲ್ಲ ಸಂಗತಿಗಳನ್ನು ನಾವು ಮಾಡೋದಾದರೆ ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಏನಾಗ್ತದೆ, ಹಲ್ಲೆಲೂಯಾ, ಖಂಡಿತವಾಗಿ ದೇವರು ನಮ್ಮನ್ನು ಮೆಚ್ಚಿ ಆತನ ಏನು ಮಾಡ್ತಾನೆ, ನಮಗೆ ನಾವು ದೇವ್ರ ವಾಕ್ಯ ಹೇಳ್ತದೆ, ನಾವು ಬೇಡೋದಕ್ಕಿಂತ, ನಾವು ಆಲೋಚಿಸೋಕ್ಕಿಂತ, ನಾವು ಯೋಚಿಸೋಕ್ಕಿಂತ ಅತ್ಯಧಿಕವಾದದ್ದನ್ನು ದೇವರು ನಮಗೆ ಮಾಡ್ತಾನಂತ. ಹಲ್ಲೆಲೂಯಾ. ಅದಕ್ಕಾಗಿ ನೋಡ್ರಿ ಪ್ರಿಯರೇ, ಸೊಲೊಮೋನನ ಜೀವಿತ ನೋಡುವಾಗ ನೀವು 1 Aರಸು 3 ಓದುವಾಗ ಈ ರೀತಿಯಾಗಿ ಹೇಳ್ತದೆ, ಆತನ ಕರ್ತನ ಬಳಿ ಜ್ಞಾನವನ್ನು ಬೇಡೋ ಮೊದಲು ಏನು ಮಾಡ್ತಾನಂತೆ, ಸಹಸ್ರ ಯಜ್ಞಗಳನ್ನು ಸಮರ್ಪಿಸಿ ತನ್ನ ತಂದೆಗೂ ತನಗೂ ಕರ್ತನ ಮಾಡಿದ ಎಲ್ಲ ಉಪಕಾರಗಳನ್ನು ಕರ್ತನ ಮುಂದೆ ಅರಿಕೆ ಮಾಡೋದು 1 Aರಸು 3 ನೋಡ್ತೇವೆ. ನೋಡಿ, ಆಗ ಕರ್ತನು ಸೊಲೊಮೋನ ಬೇಡಿದಂಥ ಅಪರಿಮಿತವಾದ ಜ್ಞಾನದಿಂದಲೂ ಧನೈಶ್ವರ್ಯದಿಂದ ಆತನನ್ನು ತುಂಬಿಸ್ತಂದೆ. ದೇವ್ರು ನೋಡಿ, ಅಲ್ಲಿ ದೇವ್ರು ಕೇಳ್ತಾನೆ, ನಿನಗೇನು ವರ ಬೇಕು? ಯಾಕೆ ಅದಕ್ಕಿಂತ ಮುಂಚೆ ಸಹಸ್ರ ಯಜ್ಞಗಳನ್ನು ದೇವರಿಗೆ ಸಮರ್ಪಿಸಿದ ಸೊಲೊಮೋನನು. ಆನಂತರ ದೇವರು ಭಾಳ ಸಂತೋಷಪಟ್ಟ, ದೇವರು ಭಾಳವಾಗಿ ಮೆಚ್ಚುಗೆ ಆಯಿತು ಅವನಿಗೆ. ಆತ ರಾತ್ರಿಯಲ್ಲಿ ಆತನ ಕೇಳ್ತಾನೆ, ನಿನಗೆ ಏನು ವರ ಬೇಕು? ನಾವು ನೋಡ್ತೇವೆ ದೇವರ ವಾಕ್ಯ ಹೇಳ್ತದೆ, ಸಮುದ್ರದ ಉಸುಬಿನಷ್ಟು ಜ್ಞಾನ, ಸಮುದ್ರ ಉಸುಬಿನಷ್ಟು ಐಶ್ವರ್ಯವನ್ನು ದೇವರು ಅವನಿಗೆ ಕೊಟ್ಟರಂತೆ. ಯಾಕೆ ಗೊತ್ತಲ್ಲ ಪ್ರೇರೆ, ಅದಕ್ಕಿಂತ ಮುಂಚೆ ಸೊಲೊಮೋನನು ಏನು ಮಾಡ್ತಾನೆ, ಕರ್ತನಿಗೆ ಮೆಚ್ಚಿಸುವಂಥ ಎಲ್ಲ ಆತನ ಸಹಸ್ರ ಯಜ್ಞಗಳನ್ನು ಸಮರ್ಪಿಸಿ ದೇವರಿಗೆ ಪ್ರಿಯವಾದದ್ದನ್ನು ಮಾಡಿದ ನಿಮಿತ್ತವಾಗಿ ದೇವರು ಅವನ ಪ್ರಾರ್ಥನೆಯನ್ನು ಕಲಾಲಿಸಿ ಅವನಿಗೆ ಸದುತ್ತರವನ್ನು ಕೊಡುವಂಥದ್ದು ನಾವು ನೋಡ್ತೇವೆ. ಇವತ್ತು ನಮ್ಮೆಲ್ಲರ ಜೀವಿತದಲ್ಲಿ ದೇವರಿಗೆ ಪ್ರಿಯವಾದ ಜೀವಿತ ಮಾಡೋದಾದರೆ, ಹಲ್ಲೆಲೂಯಾ, ದೇವರಿಗೆ ಇಷ್ಟವಾದ ಜೀವಿತ ನಾವು ಮಾಡೋದಾದರೆ ಖಂಡಿತವಾಗಿ ಪ್ರಿಯರೇ ನಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಅಲ್ಲಿ ಗಲಾತ್ಯ 1:10 ಈ ರೀತಿಯಾಗಿ ಹೇಳ್ತದೆ, ನಾನು ಯಾವುದನ್ನು ಹೋಲಿಸಿಕೊಳ್ಳುತ್ತಾ ಇದ್ದೇನೆ, ಮನುಷ್ಯರನ್ನು ದೇವರನ್ನು. ನಾನು ಮನುಷ್ಯರನ್ನು ಮೆಚ್ಚಿಸೋದಕ್ಕೆ ಪ್ರಯತ್ನ ಪಡೋದಕ್ಕಿದ್ದೇನೆ, ಇನ್ನು ಮನುಷ್ಯರನ್ನು ಮೆಚ್ಚಿಸುವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ಈ ಒಂದು ವಾಕ್ಯವನ್ನು ಭಾಗ ನೋಡುವಾಗ ಕರ್ತನನ್ನು ಮೆಚ್ಚಿಸಿ ಭಯಭಕ್ತಿ ಜೀವಿಸುವಾಗ ದೇವರ ಬಲೆಯಿಂದ ಲೆಕ್ಕವಿಲ್ಲದಷ್ಟು ಆಶೀರ್ವಾದಗಳನ್ನು ನಾವು ಪಡೆಯಬಹುದಡಿ ಈ ವಾಕ್ಯವನ್ನು ನೋಡಿ ನಾವು ತಿಳಿಕೊಳ್ಬೋದು. ಹಲ್ಲೆಲೂಯಾ. ನಮಗೆ ಹಾಲು ಜೇನು ದೇಶವನ್ನು ಕೊಡ್ತಾನೆ, ಆಮೇಲೆ ನಿತ್ಯ ಜೀವವನ್ನು ಕೊಡ್ತದೆ. ಈ ಕೊಂಚ ಕಾಲ ಜೀವಿತದಲ್ಲಿ ನಾವು ನಮ್ಮ ಅಂತರ್ಯದಲ್ಲಿ ಕರ್ತನಿಗೆ ಸ್ಥಳ ಕೊಟ್ಟು ಆತನಿಗೆ ಮೆಚ್ಚುಗೆ ಆದ ಜೀವಿತ ನಡೆಯೋದಾದರೆ ಮಹಿಮೆಯಾದ ಪ್ರಕಾಶವಾದ, ಅಂದರೆ ನಾವು ನೋಡ್ತೀವಿ ಎಂದಿಗ ಆತನಿಗೆ ನಮ್ಮ ಜೀವಿತದಲ್ಲಿ ನಾವು ಬೇಡೋದಕ್ಕಿಂತಲೂ ಉನ್ನತವಾದದ್ದನ್ನು ದೇವರು ಕೊಡ್ತಾನಂತ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ಯಾರನ್ನು ಮೆಚ್ಚಿಸಬೇಕು? ಅಲ್ಲಿ ಪೌಲನು ಹೇಳ್ತಿದ್ದಾನೆ, ನಾನು ಮನುಷ್ಯರನ್ನು ಮೆಚ್ಚಿಸೋದಕ್ಕೆ ನಾನು ಮೆಚ್ಚಿಸೋದಾದರೆ ನಾನು ಕ್ರಿಸ್ತನ ದಾಸನಲ್ಲ. ಅಂದರೆ ಅರ್ಥ ಏನು? ನಾವು ಕ್ರಿಸ್ತನಿಗೆ ದಾಸರಾಗಿದ್ದೇವೆ, ದೇವರ ಮಕ್ಕಳಾಗಿದ್ದೇವೆ. ನಾವು ಯಾರನ್ನು ಹೋಲಿಸ್ಕೊಳ್ಬೇಕು? ಮನುಷ್ಯರನ್ನು, ದೇವರನ್ನು ನಾವು ಹೋಲಿಸಬೇಕಾದ ಪೌಲನು ಹೇಳ್ತಿದ್ದಾನೆ, ನಾನು ಮನುಷ್ಯರನ್ನಲ್ಲ, ನಾನು ದೇವರನ್ನು. ಒಂದು ವೇಳೆ ನಾನು ಮನುಷ್ಯರನ್ನು ಮೆಚ್ಚಿಸೋದಾದರೆ ಖಂಡಿತವಾಗಿ ನಾನು ಕ್ರಿಸ್ತನ ದಾಸನಲ್ಲ ಹೇಳಿ. ಹಲ್ಲೆಲೂಯಾ.
ಇಲ್ಲಿ ನಮಗೆ ಕರ್ತನ ಮಕ್ಕಳಾದ ನಾವು ಕರ್ತನನ್ನು ಯಾವ ರೀತಿ ಮೆಚ್ಚಿಸಬೇಕೆಂಬ ಚಿಂತನೆ ನಮಗೆ ಇರಬೇಕು. ಯಾವ ರೀತಿ ಆತನನ್ನು ಮೆಚ್ಚಿಸಬೇಕು. ಹಲ್ಲೆಲೂಯಾ. ಯಾರು ಏನೇ ಹೇಳಲಿ, ಯಾವ ಯೋಚನೆಗಳು ಅದು ದೇವರ ಚಿತ್ತಕ್ಕೆ ವಿರುದ್ಧವಾಗಿರೋದಾದರೆ ಅದಲ್ಲೇ ನಿಲ್ಲಿಸಿ ದೇವರ ಚಿತ್ತಕ್ಕೆ ದೇವರ ವಾಕ್ಯದ ಅನುಗುಣವಾಗಿ ಇರುವಂಥದ್ದಾದರೆ ನಾವು ಖಂಡಿತವಾಗಿ ಆ ರೀತಿಗೆ ನಾವು ಚಿಂತಿಸೋದಾದರೆ ನಾವು ಕರ್ತನನ್ನು ಮಹಿಮೆ ಪಡಿಸಲಿಕ್ಕೆ ಸಾಧ್ಯವಾಗ್ತದೆ. ಹಲ್ಲೆಲೂಯಾ. ನೋಡ್ರಿ, ನಾವು ನೋಡ್ತೇವೆ ಪಿಲಾತನ ಜೀವಿತ ನೋಡ್ರಿ. ಆತನಿಗೆ ಗೊತ್ತು ಯೇಸು ಏನು ತಪ್ಪು ಮಾಡಲಿಲ್ಲ. ಆತನಲ್ಲಿ ಒಂದು ಏನಾಗಲಿಲ್ಲ, ಅವ್ರು ಹೇಳಿದಂತೆ ಯಾವ ಸಂಗತಿ ಅವನಲ್ಲಿ ಕಂಡು ಬರಲಿಲ್ಲ. ಅಲ್ಲಿ ನೀನು ನೋಡುವಾಗ ಅಲ್ಲಿ ಪಿಲಾತನ ಒಂದು ಮಾತನ್ನೇ ಹೇಳ್ತಿದ್ದಾನೆ. ಆತನೇನು ಮಾಡ್ತಿದ್ದ ಗೊತ್ತಾನ, ಜನರನ್ನು ಮೆಚ್ಚಿಸೋಕ್ಕೋಸ್ಕರ ಅವನೇನು ಮಾಡ್ತಿದ್ದಾನೆ, ಆ ನಿರ್ದೋಷ ಆಗಿರುವ ಯೇಸುವನ್ನು ಅಲ್ಲಿ ನಾವು ನೋಡ್ತೇವೆ ಶಿಕ್ಷೆಗೆ ಒಳಪಡಿಸೋದು ನಾವು ನೋಡ್ತೇವೆ ಪ್ರಿಯರೇ. ಪಿಲಾತನು ಅಲ್ಲಿ ನಾವು ನೋಡ್ತೇವೆ ದೇವರನ್ನು ಮೆಚ್ಚಿಸಿದ ಬದಲು ಮನುಷ್ಯರನ್ನು ಮೆಚ್ಚಿಸ್ಕೋಸ್ಕರ ಪಾಪರಹಿತವಾದ ಯೇಸುವನ್ನು ಅಲ್ಲಿ ಮನುಷ್ಯರಿಗೋಸ್ಕರ ಮೆಚ್ಚುಗೋಸ್ಕರ ಯೇಸುವನ್ನು ಒಪ್ಪಿಸಿಕೊಡೋದು ನೋಡ್ತೇವೆ. ಇತಿಹಾಸಕಾರನು ಹೇಳ್ತಿದ್ದಾನೆ, ಆತನ ಮರಣದಂಡನೆಗೆ ಒಪ್ಪಿಸಿದ ನಂತರ ಅವನ ಕಡೇ ಕಾಲದಲ್ಲಿ ಅವನೇನು ಮಾಡ್ತಾನಂತೆ, ಹುಚ್ಚನಾಗಿ ಆ ಕಡೇ ಕಾಲದಲ್ಲಿ ಅವನಿಗೆ ಆಡಳಿತ ನಡೆಸಲಾಗದೆ ಹುಚ್ಚನಾಗಿ ಮಾಡಲ್ಪಟ್ಟ ಅಂತೆ. ನೋಡ್ರಿ, ಅಂತ್ಯಕಾಲ. ಕಾರಣ ಏನು? ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನು ಮಾಡು, ದೇವರಿಗೆ ಮೆಚ್ಚುಗೆಯಾದ ತೀರ್ಪನ್ನು ಕೊಡೋ ಬದಲು ಮನುಷ್ಯರನ್ನು ಮೆಚ್ಚಿಸ್ಕೋಸ್ಕರ ಆ ನಿರಪರಾಧಿಯಾಗಿರುವ ಯೇಸುವನ್ನು ಮರಣ ದಂಡನೆಗೆ ಒಪ್ಪಿಸಿಕೊಡೋದನ್ನು ನೋಡ್ತೇವೆ. ಇಲ್ಲಿ ಪಿಲಾತನು ಮಾಡಿದೇನು? ಮನುಷ್ಯರನ್ನು ಮೆಚ್ಚಿಸು. ಅದಕ್ಕಾಗಿ ನಾವು ಮನುಷ್ಯರನ್ನು ಮೆಚ್ಚಿಸೋದಾದರೆ ನಾವು ದೇವರಿಗೆ ವಿರೋಧಿಗಳಾಗ್ತೇವೆ. ನಾವು ಕ್ರಿಸ್ತನ ದಾಸರಲ್ಲ, ನಾವು ದೇವರ ಮಕ್ಕಳಲ್ಲ ಹೇಳಿ ಸತ್ಯವೇದ ನಮಗೆ ತಿಳಿಸುವಂಥದ್ದಾಗುತ್ತೆ. ಎರಡದಾಗಿ ನೋಡುವಾಗ ಪ್ರೇರೆ, ಸೌಲನ್ನು ನೋಡ್ರಿ. ಅವನು ಅಭಿಷೇಕಿಸಲ್ಪಟ್ಟ, ಅವನಿಗೆ ದೇವರ ಅರಸುತನ ಕೊಟ್ಟ, ದೇವರ ಆತ್ಮನನ್ನು ಕೊಟ್ಟ, ಎಲ್ಲವನ್ನು ಕೊಟ್ಟ ನಂತರ ನಾವು ನೋಡ್ತೇವೆ ಆತನ ಸಮ್ಮೇಳನದಲ್ಲಿ ಒಂದು ಮಾತನ್ನು ಹೇಳ್ತಿದ್ದಾನೆ, ನಾನು ಮನುಷ್ಯರನ್ನು ಮೆಚ್ಚಿಸ್ಕೋಸ್ಕರ ಅವನೇನು ಮಾಡಿದ, ಮನುಷ್ಯರನ್ನು ಮೆಚ್ಚಿಸ್ಕೋಸ್ಕರ ದೇವರಿಗೆ ಅಭೀತನಾಗಿ ನಡ್ಕೊಂಡ. ನೋಡ್ತೇವೆ ಅದರ ಪರಿಣಾಮ ಏನಾಯಿತು ಪ್ರೇರೆ? ಅವನ ರಾಜ್ಯವನ್ನು ಕಳಕೊಂಡ, ಅರಸುತನವನ್ನು ಕಳಕೊಂಡ, ತನ್ನ ಕುಟುಂಬವನ್ನು ಕಳಕೊಳ್ಳೋದನ್ನು ನೋಡ್ತೇವೆ. ಕಾರಣ ಏನು? ಅವನ ಜೀವಿತ ದೇವರನ್ನು ಮೆಚ್ಚಿಸೋದ ಬದಲು ಮನುಷ್ಯರನ್ನು ಮೆಚ್ಚಿಸೋದಕ್ಕೆ ಹೋಗ್ತಾನೆ. ಅದಕ್ಕೆ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತದೆ, ಸ್ವಾಮಿ ಹೇಳ್ತಿದ್ದಾರೆ, ಹಲ್ಲೆಲೂಯಾ, ಜನ ಮುಂದೆ ನನ್ನವನೆಂದು ಒಪ್ಪಿಕೊಳ್ಳದವನು ಪರಲೋಕದ ಮುಂದೆಯೂ ದೇವದೂತರ ಮುಂದೆಯೂ ನನ್ನವನೆಂದು ಒಪ್ಪಿಕೊಳ್ಳುವುದಿಲ್ಲ. ದೇವರು ವಾಕ್ಯ ಹೇಳ್ತಾರೆ. ಕಾರಣ ಯಾಕೆ? ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತೇವೆ ಅವರು ದೇವರನ್ನು ಮೆಚ್ಚಿಸೋ ಬದಲು ಅವರು ಲೋಕವನ್ನು ಮೆಚ್ಚಿಸ್ಕೋಸ್ಕರ ತನ್ನನ್ನು ಸಮರ್ಪಿಸಿಕೊಟ್ಟ ನಿಮಿತ್ತವಾಗಿ ಅಲ್ಲಿ ದೇವರಿಗೆ ಆ ಮೆಚ್ಚುಗೆಯಾದ ದೇವರಿಗೆ ಪ್ರಿಯವಾದ ಜೀವಿತವನ್ನು ಮಾಡದ ನಿಮಿತ್ತವಾಗಿ ದೇವರು ಹೇಳ್ತಿದ್ದಾನೆ, ಹಲ್ಲೆಲೂಯಾ, ಪರಲೋಕದ ಮುಂದೆ ದೇವದೂತರ ಮುಂದೆ ನನ್ನವನೆಂದು ನಾನು ಒಪ್ಪಿಕೊಳ್ಳೋದಿಲ್ಲ. ಪ್ರಿಯರೇ, ನಾವು ನೋಡ್ತೇವೆ ಇನ್ನೊಂದು ಕಡೆಯಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತದೆ. ಏನು ಬಂದ ಕರ್ತನಿಗೆ ಮೆಚ್ಚುಗೆಯಾದ ಜೀವಿತಕ್ಕೆ ಅಡ್ಡಿಪಡಿಸುವ 2 ತಿಮೋಥೆ 3:4-5 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಕಡೇ ದಿನಗಳಲ್ಲಿ ದೇವರನ್ನು ಪ್ರೀತಿಸದೆ ಭೋಗಗಳನ್ನು ಪ್ರೀತಿಸುವವರು ಭಕ್ತಿಯ ವೇಷವೆದ್ದು ಅದರ ಬಲವನ್ನು ಬೇಡವೆನ್ನುವರು. ನೋಡಿ, ಇಲ್ಲಿ ನಾವು ನೋಡ್ತೇವೆ ಕಡೇ ದಿನಗಳಲ್ಲಿ, ಇವತ್ತು ನಾವು ನೋಡ್ತೇವೆ ನಾವು ಜೀವಿಸುವ ದಿನಗಳು ಕಡೇ ದಿನ. ಯೇಸುವಿನ ಭರಣದ ಹತ್ತಿರದ ನಾವಿದ್ದೇವೆ. ಆ ಸಮಯದಲ್ಲಿ ಲೋಕರು ಯಾವ ರೀತಿ ಇರ್ತದೆ? ಕಡೇ ದಿನಗಳಲ್ಲಿ ದೇವರನ್ನು ಪ್ರೀತಿಸದೆ ಭೋಗಗಳನ್ನು ಪ್ರೀತಿಸುವವರು ಭಕ್ತಿಯ ವೇಷವೆದ್ದು ಅದರ ಬಲವನ್ನು ಬೇಡವೆನ್ನುವರಾಗಿರುವರು. ಹಲ್ಲೆಲೂಯಾ. ನಾವು ನೋಡ್ತೇವೆ ಪ್ರೇರೆ, ಇಲ್ಲಿ ನೋಡುವಾಗ ಕಡೇ ಕಾಲದ ಸೂಚನೆಗಳೇನೆಂದರೆ ಅನೇಕರು ಸುಖ ಭೋಗಿಗಳಾಗಿ ಮಾರ್ಪಡ್ತಾರಂತ. ಅದೇನು? ಲೋಕದ ಸಂಗತಿನ ಆಶೆ ಪಡುವರು, ಅದಕ್ಕಾಗಿ ಹಿಂದೆ ಹೋಗುವವರು. ದೇವರಿಗೆ ಮೆಚ್ಚುಗಾದ ಜೀವಿತ ಇಲ್ಲ, ದೇವರಿಗೆ ಇಷ್ಟವಾದ ಜೀವಿತ ಇಲ್ಲ, ತನಗಿಷ್ಟವಾದ ಜೀವಿತ. ಅಲ್ಲಿ ನಾವು ನೋಡ್ತೇವೆ ಮನಸ್ಸು ಶರೀರ ಬಯಸುವುದನ್ನೆಲ್ಲ ಅವರು ಮಾಡೋದಕ್ಕೋಸ್ಕರ, ಆ ಭೋಗದ ಜೀವಿತ ಮಾಡೋದಕ್ಕೋಸ್ಕರ ಒಳ್ಳೆಯ ಮನೆ, ನಾನು ಹೇಳ್ತೇವೆ ಒಳ್ಳೆಯ ಮನೆ ಇರು ತಪ್ಪಲ್ಲ, ಒಳ್ಳೆಯ ಉಡುಗೆ ಇರು ತಪ್ಪದಲ್ಲ, ಅದು ದೇವರನ್ನು ಬಿಟ್ಟು ದೇವರಿಗೆ ಇಷ್ಟವಿಲ್ಲ ಸಂಗತಿಯನ್ನು ಮಾಡೋದಕ್ಕೋಸ್ಕರ ಪ್ರಯಾಸಪಟ್ಟು ಸುಖ ಭೋಗಕ್ಕೋಸ್ಕರ ಒಳ್ಳೆಯ ಮನೆ, ಒಳ್ಳೆಯ ಉಡುಗೆ, ಒಳ್ಳೆಯ ಊಟ, ಹೀಗೆಲ್ಲ ಐಹಿಕವಾದ ಸುಖವಾಗಿರಬೇಕು ಬಯಸುವಂಥದ್ದು. ಇದು ದೇವರ ವಾಕ್ಯ ಹೇಳ್ತದೆ. ದೇವರನ್ನು ಪ್ರೀತಿಸುವಂಥ ವ್ಯಕ್ತಿಗಳು ಆಗಿರುವುದಿಲ್ಲ. ಹಲ್ಲೆಲೂಯಾ. ಅದಕ್ಕಾಗಿ ನಾವು ನೋಡ್ತೇವೆ ಪ್ರೇರೆ, ಅದಕ್ಕೆ ಯೇಸು ಸ್ವಾಮಿ ಒಂದು ಮಾತನ್ನು ಹೇಳ್ತೇನೆ. ಲೋಕ 16, 19, 20, 21 ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಭೋಗ ಪುರುಷ ಹಾಗೂ ಲಾಚರನ
ನಾವು ನೋಡ್ತೇವೆ, ಅಲ್ಲಿ ಸಂಭವಿಸೋದನ್ನು ನೋಡ್ತೇವೆ. ಐಶ್ವರ್ಯವಂತನ ಏನು ಮಾಡಿದಂತೆ ಸಕಲಾತೆಯ ಉಡುಪುಗಳನ್ನು ಧರಿಸಿ ದಿನವೂ ವೈಭವದಿಂದ ಸುಖ ಜೀವನ ನಡೆಸಿ ದೇವರ ವಾಕ್ಯ ಹೇಳ್ತದೆ. ಆದರೆ ಲಾಜರನೊಬ್ಬ ಭಿಕ್ಷುಕನು ಅವನ ಮನೆಯ ಬಾಗಿಲಲ್ಲಿ ಬಿದ್ದುಕೊಂಡು ಭೋಗ ಪುರುಷನ ಮೇಜಿನಿಂದ ಬೀಳ್ತಿದ್ದ ಎಂಜಲನ ಊಟವನ್ನು ತೆಂದುಕೊಂಡು ಬದುಕ್ತಿದ್ದ ದೇವರ ವಾಕ್ಯ ಹೇಳ್ತದೆ. ನೋಡಿ, ಅವನಿಗೆ ಒಳ್ಳೆಯದನ್ನು ಮಾಡೋದಕ್ಕೆ ಶಕ್ತವಾಗಿದ್ದ. ನಾವು ನೋಡ್ತೇವೆ ಆ ಭೋಗ ಪುರುಷನು ನಾವು ನೋಡ್ತೇವೆ ಅಂದರೆ ಯಾರು, ಶ್ರೀಮಂತನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ, ಬಡವನ ಲಾಜರನಿಗೆ ಅಲ್ಲಿ ಯಾವುದು ಉಪಕಾರ ಮಾಡಲಿಲ್ಲ. ನೋಡಿ, ಬೇಕಾದಷ್ಟು ಅವನಿಗೆ ಐಶ್ವರ್ಯ ಇತ್ತು. ತಾನು ಆತ್ಮಿಕ ದೇವರನ್ನು ಮೆಚ್ಚಿಸುವಂಥ ವ್ಯಕ್ತಿ ಏನು ಮಾಡ್ತಾನೆ, ನಾನು ದೇವರು ಹಾಕಿದ್ದದೆ ನನ್ನನ್ನು ಪ್ರೀತಿಸುವನನ್ನು, ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವನು, ನಾನು ನಿಮ್ಮನ್ನು ಪ್ರೀತಿಸುವ ಮೇರೆಗೆ ನೀವೊಬ್ಬರನ್ನೊಬ್ಬರು ಪ್ರೀತಿಸ್ತೇವೆ. ಈ ಆಜ್ಞೆಗಳನ್ನು ನಾವೇನು ಮಾಡ್ತೇವೆ. ಇಲ್ಲಿ ನಾವು ನೋಡ್ತೇವೆ, ಶ್ರೀಮಂತನೇನು ಮಾಡಲಿಲ್ಲ, ಲಾಜರನಿಗೆ ಯಾವುದು ಉಪಕಾರ ಮಾಡಲಿಲ್ಲ. ಅದು ದೇವರ ದೃಷ್ಟಿಯಲ್ಲಿ ಏನಾಯಿತು, ಪಾಪವಾಗಿ ಪರಿಣಮಿಸಿತು. ನೋಡಿ, ಅವನು ಈ ಲೋಕದಲ್ಲಿ ಹೋಗ ದೇವರಿಗೆ ಮೆಚ್ಚುಗೆ ಆದ ಜೀವಿತ ಮಾಡಲಿಲ್ಲ. ತನಗೆ ಕರುಣೆ, ಇನ್ನೊಬ್ಬರ ಮೇಲೆ ಕರುಣೆ ತೋರಿಸಿಲ್ಲ, ಇನ್ನೊಬ್ಬರ ವಿಷಯದಲ್ಲಿ ಆತನ ಪ್ರೀತಿ ತೋರಿಸ್ತಿಲ್ಲ. ಕಾರಣ ಏನಾಯಿತು, ಆ ಪಾಪ ಅವನನ್ನು ಏನು ಮಾಡಿತು, ನರಕಕ್ಕೆ ಹೋದ ನಂತರ ನೋಡ್ತೇವೆ ಪರಿಣಾಮ ಏನಾಯಿತು, ಒಂದು ತೊಟ್ಟು ನೀರು ಸಮೇತ ಅವನಿಗೆ ದೊರಕಲಿಲ್ಲಡಿ ಸತ್ಯವೇದ ನಮಗೆ ತಿಳಿಸ್ತದೆ. ನೋಡ್ರಿ, ಇಲ್ಲಿ ಬೇಕಾದಷ್ಟು ಜ್ಯೂಸು, ಆ ಬಾಟ್ಲಿ, ಈ ಬಾಟ್ಲಿ, ಬೇಕಾದಷ್ಟು ಎಲ್ಲ ದೇವರು ಐಶ್ವರ್ಯಕ್ಕೆ ಸಂಬಂಧಪಟ್ಟ ಎಲ್ಲವನ್ನು ಮಾಡಿದ. ಅದು ದೇವರಿಗೆ ಮೆಚ್ಚುಗೆಯಾದ ಜೀವಿತ ಮಾಡಲಿಲ್ಲ. ಅದಕ್ಕಾಗಿ ಪ್ರಯಾಸಪಟ್ಟು ಈ ಲೋಕದ ಯಾತನ್ನು ಮುಗಿಸಿ ಬಿಟ್ಟ ಮೇಲೆ ಸತ್ಯವೇದ ಅವನ ಅಂತ್ಯವನ್ನು ಹೇಳ್ತದೆ. ಅವನು ನರಕಕ್ಕೆ ಹೋದ, ಅಲ್ಲಿ ಪಾತಾಳಕ್ಕೆ ಇಳಿದು ನಾವು ನೋಡ್ತೇವೆ, ಅಲ್ಲಿ ಒಂದು ತೊಟ್ಟು ತಂಬಿಗೆ ನೀರು ಅವನಿಗೆ ಇರಲಿಲ್ಲಲ್ಲಿ ಸತ್ಯವೇದ ಅವನಿಗೆ ತಿಳಿಸು ನಾವು ನೋಡ್ತೇವೆ. ಅದಕ್ಕೆ ನಾವು ನೋಡ್ತೇವೆ ಪ್ರೇರೆ, ಕರ್ತನಿಗೆ ಕೊಡುವುದಲ್ಲಿರುವ ಸ್ವಾರ್ಥಿಗಳಾಗಿ ನಾವು ಜೀವಿಸುವಂಥದ್ದಾದರೆ ನಾವು ಕರ್ತನ ರಾಜ್ಯವನ್ನು ಕಟ್ಟಿ ಎಬ್ಬಿಸಬೇಕೆಂಬ ಆಶೆ ನಮ್ಮಲ್ಲಿ ಇಲ್ಲದೆ ಕೇವಲ ಆಶೀರ್ವಾದಕ್ಕಾಗಿ ನಮ್ಮ ಜೀವನ ಶೈಲಿಯನ್ನು ಮಾರ್ಪಡಿಸೋದಾದರೆ, ಕೀರ್ತನೆಗಾರ ಈ ರೀತಿಯಾಗಿ ಹೇಳ್ತಿದ್ದಾನೆ, ಕೀರ್ತನೆಗಾರ 73:12 ಹೇಳ್ತದೆ ಕೀರ್ತನೆ, ನೋಡಿ, ದುಷ್ಟವರು ಇಂಥವರು, ಅವರು ಸದಾ ಸುಖದಿಂದಿದ್ದು ಸ್ಥಿತಿವಂತರಾಗಿ ಹೋಗುತ್ತಾರೆ. ಇಲ್ಲಿ ನಾವು ನೋಡ್ತೇವೆ, ದುಷ್ಟರು ಇಂಥವರೇ, ಅವರು ಸದಾ ಸುಖದಿಂದಿದ್ದು ಸ್ಥಿತಿವಂತರಾಗಿ ಏನಾಗ್ತದೆ ಹೋಗುತ್ತಾರಂತ. ಹಲ್ಲೆಲೂಯ. ಕರ್ತ ನಮ್ಮನ್ನು ಆಶೀರ್ವದಿಸುವ ದೇವರ ಚಿತ್ತಗೊಪ್ಪುವ ರೀತಿಯಲ್ಲಿ ಜೀವಿಸುತ್ತಾ ಆತನ ರಾಜ್ಯಕ್ಕಾಗಿ ಏಳಿಗಾಗಿ ನಾವು ಶ್ರಮಿಸುವುದಾದರೆ ಖಂಡಿತವಾಗಿ ಈ ಲೋಕದಲ್ಲಿ ನಾವು ಆಶೀರ್ವಿಸಲ್ಪಡ್ತೇವೆ. ಈ ಲೋಕವನ್ನು ಬಿಟ್ಟ ನಂತರ ಸಹ ನಾವು ಕರ್ತನೊಟ್ಟಿಗೆ ಎದ್ದುಕೊಂಡು ಆತನನ್ನು ಮಹಿಮೆ ಪಡಿಸಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ನಾವು ನೋಡ್ತೇವೆ ಪ್ರೇರೆ, ನಾವು ಈ ದೇವರಿಗೆ ಕೊಡುವಂಥ ಬಿಟ್ಟು ಬೇರೆ ಯಾವುದಕ್ಕೂ ನಾವು ಹೆಚ್ಚಿನ ಪ್ರಾಧಾನ್ಯತೆ ನಾವು ಕೊಡಬಾರ್ದು. ಯಾಕಂದರೆ ಈ ಲೋಕದಲ್ಲಿ ನಮಗಿರುವಂಥ ಆಶೆ ಏನಂದರೆ, ನಾವು ನೋಡ್ತೀವಿ ಪೌಲನು ಹೇಳ್ತಿದ್ದಾನೆ, ಕ್ರಿಸ್ತನ ಪ್ರೀತಿಯ ನಿಮಿತ್ತ ನನ್ನನ್ನು ಅಗಲಿಸೋದು ಯಾವುದು ಕೇಳ್ತಾನೆ, ಕಷ್ಟವೋ, ಸಂಕಟವೋ, ಹಸಿವೆ, ಹಿಂಸೆಯು, ಅನ್ನವಿಲ್ಲದಿರೋದು, ವಸ್ತ್ರವಿಲ್ಲದಿರೋದು, ಈ ದೇವರ ಪ್ರೀತಿ ನನ್ನನ್ನು ಅಗಲಿಸಲಿಕ್ಕೆ ಸಾಧ್ಯವೇ ಇಲ್ಲ ಹೇಳ್ತಾನೆ. ಯಾಕೆ, ಆತನ ದೇವರ ಪ್ರೀತಿಯನ್ನು ತುಂಬಲ್ಪಟ್ಟ. ಅದಕ್ಕಾಗಿ ಅವನು ಹೇಳ್ತಾನೆ, ಸತ್ರ ನನಗೆ ಲಾಭ, ಬದುಕಿದ್ರು ಸಹ ನನಗೇನು, ಬದುಕಿದ್ರು ನನಗೆಲ್ಲ ನಾನು ನಿಮಗೋಸ್ಕರ, ಸತ್ತ ನನಗೆ ಲಾಭ, ಬೇಕಂದ್ರೆ ನಾನು ದೇವರೊಟ್ಟಿಗೆ ನಾನು ಇರ್ತೇನೆ, ಆ ಒಂದು ಮಹಿಮೆ ಪದವಿಗೆ ನಾನು ಹೋಗ್ತೇನೆ, ಆ ದೇವರೊಟ್ಟಿಗೆ ನಾನು ಇರ್ತೇನೆ ಎಂಬಂಥ ಆ ಒಂದು ನಿರೀಕ್ಷೆ, ನಂಬಿಕೆയുള്ള ಜೀವಿತ ನಮ್ಮ ಆತನು ಹೇಳೋದು ನೋಡ್ತಾ, ಆತನ ಕೊನೆಯ ಸಾರಿ ಅವನೇನು ಹೇಳ್ತಿದ್ದಾನೆ, ನಾನು ಶ್ರೇಷ್ಠವಾದ ಹೋರಾಟವನ್ನು ಮಾಡಿದ್ದೇನೆ. ಯಾವಾಗ ಹೇಳ್ತಿದ್ದಾನೆ, ಎಲ್ಲ ನಾವು ನೋಡ್ತೀವಿ, ಲೋಕದಲ್ಲಿ ದೇವರಿಗಾಗಿ ಜೀವಿಸಿ ಕೊನೆ ಕಾಲದಲ್ಲಿ ಇರುವಾಗ ಅವನು ಮಾತನ್ನು ಹೇಳ್ತಿದ್ದಾನೆ, ನಾನು ಶ್ರೇಷ್ಠವಾದ ಹೋರಾಟವನ್ನು ಮಾಡಿದ್ದೇನೆ, ಕ್ರಿಸ್ತ ನಂಬಿಕೆ ನಾನು ಕಾಪಾಡಿಕೊಂಡಿದ್ದೇನೆ. ಹಲ್ಲೆಲೂಯಾ. ಜಯಮಾಲೆ ನನಗೆ ಇಡಲ್ಪಟ್ಟಿದೆ. ನೋಡಿ, ಎಂಥ ಒಂದು ನಂಬಿಕೆಯುಳ್ಳ ಮಾತು. ಯಾಕಂದರೆ ಇರುವಂತೆಲ್ಲ ದಿನಗಳಲ್ಲಿ ಪೌಲನು ಕ್ರಿಸ್ತನನ್ನು ಯಾವ ರೀತಿ ಪ್ರೀತಿಸಬೇಕು, ದೇವರನ್ನು ಯಾವ ರೀತಿ ಆತನ ಮಹಿಮೆ ಪಡಿಸಬೇಕು, ಅದಕ್ಕಾಗಿ ಪ್ರಯಾಸಪಟ್ಟ ಕಷ್ಟಗಳು, ಸಂಕಟಗಳು, ಹಸಿವೆಗಳು, ಅನೇಕ ಕಡೆಗಳು ಹಿಂಸೆಗಳು, ಅನೇಕ ಕಡೆ ಸೆರೆಮನೆ ವಾಸ, ಅನೇಕ ಕಡೆಗಳಲ್ಲಿ ವಸ್ತ್ರವಿಲ್ಲದಿರುವಂಥದ್ದು, ನಾವು ನೋಡ್ತೇವೆ ಅನ್ನವಿಲ್ಲದಿರುವಂಥದ್ದು, ಅನೇಕ ಹೋರಾಟಗಳ ಮಧ್ಯದಲ್ಲಿ ಆತನು ದೇವರನ್ನು ಪ್ರೀತಿಸುವಂಥ ವ್ಯಕ್ತಿಯಾಗಿದ್ದ. ಹಲ್ಲೆಲೂಯಾ. ಅದಕ್ಕಾಗಿ ಪೌಲನು ಈಗ ಸಹ ಮಾತನಾಡ್ತಿದ್ದಾನೆ. ಪ್ರಿಯರೇ, ನಮಗೆ ಕೊಡಲ್ಪಟ್ಟ ದಿನ ಅದು 70 ವರ್ಷ ಆಗಿರ್ಬೋದು, 80 ವರ್ಷ ಆಗಿರ್ಬೋದು, 100 ವರ್ಷ ಆಗಿಷ್ಟು ಗೊತ್ತಿಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ, ಆತನ ನಾವು ಮೆಚ್ಚಿಸಬೇಕಾದ್ರೆ ಮೆಚ್ಚಿಸುವಂಥ ಜೀವಿತನ ಮಾಡಬೇಕು. ದಾವೀದನ ಜೀವಿತ ನೋಡ್ರಿ, ಆತನ ಯಾವ ರೀತಿ ಮೆಚ್ಚಿ ಮಾಡ್ತಿದ್ದ. ಅರಸನಾದರೂ ಸಹ ಆತನ ದೇವರ ಮೇಲೆ ಪ್ರೀತಿ ಅವನನ್ನು ಕಡಿಮೆ ಆಗಲಿಲ್ಲ. ಅವನು ನಾವು ನೋಡ್ತೇವೆ, ಆತನು ಕೀರ್ತನೆ 63 ನೋಡುವಾಗ ಆತನ ಮಲಗಿರುವಾಗಲೂ ಸಹ ಆತನ ಏನು ಮಾಡ್ತಿದ್ದಾನೆ,
ದೇವರನ್ನೇ ಯೋಚನೆ ಮಾಡ್ತಿದ್ದ, ದೇವರನ್ನೇ ಪ್ರೀತಿಸಿದ್ದ, ದೇವರ ವಿಷಯವನ್ನೇ ಯೋಚನೆ ಮಾಡ್ತಿದ್ದ. ನಾವು ಮಲಗಿರುವಾಗ ಯಾವ ರೀತಿ ಯೋಚನೆ ಮಾಡ್ತೇವೆ? ಅನೇಕವಾದ ನಾಳೆ ಏನು ಮಾಡೋದು, ನಾಳೆಗೆ ಏನಕ್ಕೆ ನಾನು ಏನು ಕೊಡಬೇಕು, ಎಲ್ಲ ನಾಳೆದೇ ನಮಗೆ ಚಿಂತೆ. ಆದರೆ ದಾವೀದ ನಾಳೆ ವಿಷಯದಲ್ಲಿ ಚಿಂತೆ ಮಾಡಲಿಲ್ಲ. ರಾತ್ರಿ ಮಲಗಿರುವ ಸಮೇತ ತನ್ನ ದೇವರ ವಿಷಯದಲ್ಲೇ ಅವನಿಗೆ ಕಾಳಜಿತ್ತು. ದೇವರನ್ನು ಆ ರೀತಿಯಾಗಿ ತನ್ನ ಪ್ರೀತಿಸುವಂಥ ವ್ಯಕ್ತಿಯಾಗಿದ್ದ. ಹಗಲು ರಾತ್ರಿ ಧರ್ಮಶಾಸ್ತ್ರವನ್ನು ಓದಿ ಧ್ಯಾನಿಸುವಂಥ ವ್ಯಕ್ತಿಯಾಗಿದ್ದ. ನಾವು ನೋಡ್ತೇವೆ ದಿವಸಕ್ಕೆ 7 ಸಾರಿ ಸ್ತೋತ್ರ ಮಾಡ್ತಿದ್ದ. ಮಾತುವರ ದಿವಸಕ್ಕೆ ನಾವು ನೋಡ್ತೇವೆ 3 ಸಾರಿ ಆತನು ಪ್ರಾರ್ಥನೆ ಮಾಡುವುದನ್ನು ನಾವು ನೋಡ್ತೇವೆ. ಕಾರಣ ಏನು? ಅವನ ಜೀವಿತದಲ್ಲಿ ಒಂದೇ, ಹಲ್ಲೆಲೂಯ, ನನ್ನ ದೇವರನ್ನು ನಾನು ಅದಕ್ಕೆ ಆತನ ಹೇಳ್ತದೆ ನೋಡಿ, ಆತನ ಆಲಯದ ವಿಷಯದಲ್ಲಿ ಮಾತಾಡೋ ಮಾತುಗಳನ್ನು ನೋಡ್ರಿ. ಆತನ ಗುಬ್ಬಿಗಳನ್ನು ನೋಡಿ ಹೇಳ್ತದೆ, ನೀವು ಭಾಗ್ಯವಂತರು. ಆತನ ಹಳ್ಳಿಗಳನ್ನು ನೋಡಿ ಹೇಳ್ತದೆ, ನೀವು ಭಾಗ್ಯವಂತರು. ಅವನು ಹಿಡಿಯುವತ್ತು ಅವನ ಹೃದಯ ದೇವರ ಆಲಯ, ದೇವರನ್ನು ಹೇಗೆ ಮೆಚ್ಚಿಸೋದು. ಅದಕ್ಕಾಗಿ ದೇವರನ್ನು ಮೆಚ್ಚಿಸೋಸ್ಕರ ಆಲಯದಲ್ಲಿ ಅದಕ್ಕೆ ಬೇಕಾದ 23,000ಗಿಂತಲೂ 20,000ಗಿಂತಲೂ ಅಧಿಕವಾದ ಜನಗಳ ನೇಮಕ ಮಾಡಿ ಅಲ್ಲಿ ಆರಾಧನೆಗಾಗಿ ದೇವರಿಗೆ ನಾವು ನೋಡ್ತೇವೆ ನೇಮಕ ಮಾಡಿದ್ದನ್ನು ನಾವು ನೋಡ್ತೇವೆ. ಆಲಯ ಕಟ್ಟೋದಕ್ಕೋಸ್ಕರ ಅನೇಕ ತಲಾಂತುಗಳು ಬಂಗಾರ ಬೆಲೆಯನ್ನು ಆತನು ಸಂಗ್ರಹಿಸಿಟ್ಟ. ಕಾರಣ ಒಂದೇ ಒಂದು, ನನ್ನ ದೇವರಿಗೆ ಪ್ರಿಯವಾದ ಆತನು ದೇವದಾರು ವೃಕ್ಷದ ಆ ಒಂದು ಅರಮನೆಯಲ್ಲಿರುವಾಗ ನಾವು ನೋಡ್ತೇವೆ ಅಲ್ಲಿ ಆ ಬಟ್ಟೆಯಲ್ಲಿ ಸುತ್ತಿದಂಥ ಆ ಒಂದು ಮಂಜುಷವನ್ನು ನೋಡುವಾಗ ವೇದನೆ ಪಡ್ತದೆ. ಅಯ್ಯೋದು ನಾನು ಒಳ್ಳೆಯ ಆ ಒಂದು ಸ್ಥಳದಲ್ಲಿದ್ದೇನೆ, ಆದರೆ ನನ್ನ ದೇವರ ಆ ಇರುವಂಥ ಸ್ಥಳ ಅದು ಯಾವುದ್ರಲ್ಲಿ ಹುಟ್ಟಿಲ್ಲ. ಆ ರೀತಿಯಾಗಿ ಅವತ್ತು ಚಿಂತನೆ ಮಾಡ್ತಿದ್ದ. ಇದನ್ನೆಲ್ಲ ದೇವರು, ಪರಲೋಕದ ದೇವರು ನೋಡಿ ಏನೇ ಹೇಳ್ತಿದ್ದಾನೆ ಗೊತ್ತಿನ? ಅಪೊಸ್ತಲ ಕೃತ್ಯ 13, 21, 22, 23 ಹೇಳ್ತಿದ್ದಾನೆ, ಈಶನ ಮಗನಾದ ದಾವೀದ ನನಗೆ ಸಿಕ್ಕಿದ, ಇವನ ಹೃದಯಕ್ಕೆ ಒಪ್ಪುವಂಥ ಮನುಷ್ಯ, ಇವನಲ್ಲಿ ನನ್ನ ಇಷ್ಟಾರ್ಥವನ್ನು ನೆರವೇರಿಸ್ತಾನೆ. ಯಾಕೆ ಹೇಳ್ತಿದ್ದಾನೆ ಪ್ರಿಯರೇ? ಹಲ್ಲೆಲೂಯಾ. ಪ್ರತಿನಿತ್ಯ ದಾವೀದನ ಜೀವಿತ ನೋಡುವಾಗ ದೇವರಿಗೆ ಪ್ರಿಯವಾದ ಜೀವಿತ, ದೇವರಿಗೆ ಇಷ್ಟವಾದ ಜೀವಿತ, ದೇವರ ಹೃದಯ ದಾವೀದನ ವಿಷಯದಲ್ಲಿ. ಈಗ ಅದಕ್ಕೆ ಅವನು ಹೇಳ್ತಿದ್ದಾನೆ, ದಾವೀದನ ಸಿಂಹಾಸನ ಸದಾ ಸ್ಥಿರವಾಗಿರ್ತೇನೆ. ಅಲ್ಲಿ ದೇವರು ದಾವೀದನನ್ನು ಮೆಚ್ಚಿ ದಾವೀದನ ಭವಿಷ್ಯತ್ತನ್ನು ಆತನು ಹೇಳ್ತಿದ್ದಾನೆ. ಅದೇ ದಾವೀದನ ಸಂತಾನದಲ್ಲಿ ನನಗಾಗಿ ನಿಮಗಾಗಿ ರಕ್ಷಕನಾಗಿರುವ ಯೇಸು ಬಾದ ಈ ಲೋಕದಲ್ಲಿ ಆತನ ಮೆಚ್ಚುಗೆ ಆದ ಜೀವಿತವನ್ನು ಮಾಡಿದ ನಿಮಿತ್ತವಾಗಿ ದಾವೀದನನ್ನು ದೇವರು ಬಹಳವಾಗಿ ದೇವರು ಹೃದಯಕ್ಕೆ ಒಪ್ಪುವಂಥ ಮನುಷ್ಯನಾಗಿ ಮಾಡಲ್ಪಟ್ಟ ಪ್ರೇರೆ. ಇವತ್ತು ಸಹ ದೇವರು ಹೊಸ ಒಡಂಬಡಿಕೆ ಮಾತನಾಡ್ತೇವೆ, ಬಿದ್ದು ಹೋದ ದಾವೀದನ ಗುಡನ ಎತ್ತಿ ಕಟ್ತೇನೆ. ದಾವೀದನ ವಿಷಯದಲ್ಲಿ ಈಗ ಸಹ ದೇವರು ಮಾತನಾಡ್ತಿದ್ದಾನೆ. ಯಾಕೆ? ಅಂದು ದಾವೀದನು ದೇವರಿಗೆ ಮೆಚ್ಚುಗೆ ಆದ ಜೀವಿತ ಮಾಡಿದ ನಿಮಿತ್ತವಾಗಿ ಇವತ್ತು ಸಹ ದೇವರು ದಾವೀದನ ವಿಷಯವನ್ನು ಮಾತನಾಡ್ತಿದ್ದಾರೆ. ನಮಗೆ ಕೊಡಲ್ಪಟ್ಟ ಒಂದೇ ಒಂದು ದಿನ ಜೀವನ ಪ್ರಿಯರೇ, ದೇವರಿಗೆ ಪ್ರಿಯವಾದ ಜೀವಿತವನ್ನು ಮಾಡುವ, ದೇವರಿಗೆ ಇಷ್ಟವಾದ ಜೀವಿತವನ್ನು ಮಾಡುವ, ದೇವರಿಗೆ ಪ್ರಿಯವಾದ ಜೀವಿತವನ್ನು ಮಾಡುವ. ಹಲ್ಲೆಲೂಯಾ. ಖಂಡಿತವಾಗಿ ನಮ್ಮ ಜೀವಿತ ಇಂತ ಹಾಗೆ ಇರುವುದಿಲ್ಲ. ಹಲ್ಲೆಲೂಯಾ. ಪರಲೋಕ ದ್ವಾರ ನಮಗಾಗಿ ತೆರೆಯಲ್ಪಡ್ತದೆ. ಪರಲೋಕ ದ್ವಾರ ನಮಗಾಗಿ ತೆರೆಯಲ್ಪಡ್ತದೆ. ಪರಲೋಕ ದ್ವಾರದ ಆಶೀರ್ವಾದಗಳನ್ನು, ಆ ಪರಲೋಕ ಸಂಬಂಧವಾದ ಎಲ್ಲ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, 70 ಬಲ ಹೆಚ್ಚಿದರೆ 80 ಕಷ್ಟ ನಷ್ಟಗಳ ಆಡಂಬರ ಹೇಳ್ತದೆ. ನಮಗೆ ಕೊಡಲ್ಪಟ್ಟ ದಿನಗಳಲ್ಲೇ ನಮ್ಮ ಲೋಕ ರೀತಿಯಾಗಿ ನಾವು ಜೀವಿಸದೆ, ಲೋಕದ ಐಶ್ವರ್ಯಕ್ಕಾಗಿ, ಲೋಕದ ಸಂಗತಿಗಾಗಿ ನಾವು ಪ್ರಯಾಸ ಪಡದೆ, ಹಲ್ಲೆಲೂಯಾ, ನಮ್ಮ ದೇವರನ್ನು ಯಾವ ರೀತಿ ಮೆಚ್ಚಿಸಬೇಕು, ನನ್ನ ದೇವರನ್ನು ಯಾವ ರೀತಿ ಗಡಪಡಿಸಬೇಕು. ನೋಡಿ, ಇನ್ನೊಬ್ಬ ವ್ಯಕ್ತಿ ನಾವು ನೋಡ್ತೇವೆ ಅಪೊಸ್ತಲ ಕೃತ್ಯ 10 ಅಲ್ಲಿ ನೋಡುವಾಗ ಆ ವ್ಯಕ್ತಿಯನ್ನು ತೋರಿಸ್ತಾನೆ, ಕೊರ್ನೆಲನ ವಿಷಯದಲ್ಲಿ ನೋಡಿ ಅಪೊಸ್ತಲ ಕೃತ್ಯ 10 ದೇವರು ಹೇಳ್ತಿದ್ದಾನೆ, ಆತನು ನನಗೆ ಭಯಪಡುವಂಥ ವ್ಯಕ್ತಿಯಾಗಿದ್ದ, ಮಾತ್ರ ದಾನ ಧರ್ಮ ಮಾಡುವಂಥ ವ್ಯಕ್ತಿಯಾಗಿದ್ದ. ಮೊದಲಾಗಿ ನೋಡುವಾಗ ದೇವರು ಹೇಳ್ತಿದ್ದಾನೆ ಅವನ ವಿಷಯವಾಗಿ, ಅವನು ದಿನ ತಪ್ಪದೆ ಪ್ರಾರ್ಥನೆ ಮಾಡ್ತಿದ್ದ. ಮನೆಯವರೆಲ್ಲರೂ ಸೇರಿ ಅವನಿಗೆ ದೇವರಿಗೆ ಭಯಪಡುವಂಥವ್ರಾಗಿದ್ದರು. ಪ್ರತಿನಿತ್ಯ ದೇವರು ಆ ವ್ಯಕ್ತಿಯನ್ನು ನೋಡುವಾಗ ದೇವರಿಗೆ ಅಲ್ಲಿ ಪರಲೋಕ ತಡ್ಕೊಳ್ಳಿಕ್ಕಾಗಲಿಲ್ಲ. ಅದಕ್ಕಾಗಿ ತನ್ನ ದೂತರನ್ನು ಕಳಿಸಿ ಅಲ್ಲಿ ನಾವು ನೋಡ್ತೇವೆ ಕೊರ್ನೆಲನ ಸಂಗಡ ಮಾತನ್ನು ನೋಡ್ತೇವೆ. ಹಲ್ಲೆಲೂಯಾ. ನಾವು ನೋಡ್ತೇವೆ ಆ ಮನೆಗೆ ರಕ್ಷಣೆ ದೇವರು ಕೊಟ್ಟರು, ಆ ಮನೆಗೆ ದೊಡ್ಡ ದೇವರು ಆಶೀರ್ವಾದನ ತಂದರು. ಇಡೀ ಮನೆ ಅನ್ಯರು ಮೂಲಕ ಅಲ್ಲಿ ಅನ್ಯರು ಆ ಒಂದು ರಕ್ಷಣೆಗೆ ಬರಲಿಕ್ಕೆ ಕಾರಣವಾಯಿತು. ಕಾರಣ ಏನಂದರೆ ಪ್ರತಿನಿತ್ಯ ಆ ವ್ಯಕ್ತಿ ಆ ಕುಟುಂಬ ನೋಡುವಾಗ ದೇವರು ಭಾಳ ಸಂತೋಷಪಟ್ಟ. ದೇವರಿಗೆ ಪ್ರಿಯವಾದ ಜೀವಿತ, ದೇವರಿಗೆ ಇಷ್ಟವಾದ ಜೀವಿತ, ಪ್ರತಿನಿತ್ಯ ಪ್ರಾರ್ಥನೆ, ಪ್ರತಿನಿತ್ಯ ಸ್ತುತಿ, ಪ್ರತಿನಿತ್ಯ ಆರಾಧನೆ, ದಾನ ಧರ್ಮಗಳು, ಯಾರು ಎಲ್ಲರನ್ನು ಪ್ರೀತಿಸುವಂಥ ಸ್ವಭಾವ, ಎಲ್ಲರಿಗೆ ಕರುಣೆ ತೋರಿಸುವಂಥ ಸ್ವಭಾವ, ಮಾತ್ರವಲ್ಲ ಎಲ್ಲರ ಅವನೇ ದೇವರ ವಾಕ್ಯದಲ್ಲಿ ಎಲ್ಲರಿಗೂ ಒಳ್ಳೆಯ ಹೆಸರನ್ನು ಗಳಿಸಿದಂಥ ವ್ಯಕ್ತಿಗಳು ದೇವರ ವಾಕ್ಯ ಅಪೊಸ್ತಲ ಕೃತ್ಯ 10 ಹೇಳ್ತದೆ. ಅದಕ್ಕಾಗಿ ನಮ್ಮ ಜೀವಿತದಲ್ಲಿ ಪ್ರೇರೆ, ಹಲ್ಲೆಲೂಯಾ, ನಮಗೆ ಕೊಡಲ್ಪಡ ಪ್ರತಿಯೊಂದು ದಿನವು ಈ ರೀತಿಯಾಗಿ ಜೀವಿತ ಮಾಡಬೇಕಿದೆ. ದೇವರು ನಮ್ಮನ್ನು ಇಷ್ಟಪಡ್ತೇನೆ. ನೋಡಿರಿ, ಕೊನೆಯದಾಗಿ ನಾನು ಹೇಳಿಕೆ ನಾನು ಇಷ್ಟಪಡ್ತೇನೆ ಅಲ್ಲಿ ಏನಂದರೆ, ನೋಡಿ
ಕರ್ತನಿಗೆ ಮೆಚ್ಚುಗೆ ಆದ ಜೀವಿತಕ್ಕೆ ಅಡ್ಡಿಪಡಿಸುವಂಥ ಸ್ವಾರ್ಥ ಚಿಂತನೆ. ನೋಡಿರಿ, ಕಡೇ ದಿವಸಗಳಲ್ಲಿ ಅಲ್ಲಿ 2 ತಿಮೋತಿ 3:1-5 1-5 ವಚನ ಈ ರೀತಿ ಬರೆಯಲ್ಪಟ್ಟಿದೆ. ಕಡೇ ದಿವಸಗಳಲ್ಲಿ ಕಠಿಣ ಕಾಲಗಳು ಬರೋದು ತಿಳಿದುಕೋ, ಮನುಷ್ಯರು ಸ್ವಾರ್ಥ ಚಿಂತಕರು. ನೋಡಿ, ಇಲ್ಲಿ ತಾನು ನೋಡ್ತೇವೆ. ನೋಡ್ರಿ, ಒಂದು ಕಡೆಯಲ್ಲಿ ದೇವರು ತನ್ನ ಮಹಿಮೆಗೆ ಬರೋಣಕ್ಕೆ ಆತನು ಹಿಂಗಾರಿನ ಮುಂಗಾರಿನ ಮಳೆಯನ್ನು ಸುರಿಸ್ತಾನೆ. ಇನ್ನೊಂದು ಕಡೆಯಲ್ಲಿ ಸೈತಾನನು ಯಾವುದನ್ನು ಬಿತ್ತುತ್ತಿದ್ದಾನೆ? ಸ್ವಾರ್ಥ ಚಿಂತಕರು, ಹಣದಾಶೆಯುಳ್ಳವರು, ಬಡಾಯಿ ಕೊಚ್ಚುವರು, ಅಹಂಕಾರಿಗಳನ್ನು, ದೂಷಕರನ್ನು ಸೈತಾನ ಬಿಸ್ತಿದ್ದಾನೆ. ಹಲ್ಲೆಲೂಯಾ. ಅದರಿಂದಾಗಿ ಪ್ರಿಯರೇ, ನಾವು ಯಾವ ರೀತಿ ಜೀವನ ಮಾಡ್ತಿದ್ದೇವೆ? ಸ್ವಾರ್ಥ ಚಿಂತನೆ ನನ್ನಲ್ಲಿ ಉಂಟಾ? ಹಣದಾಶೆ ನನ್ನಲ್ಲಿ ಉಂಟಾ? ಬಡಾಯಿ ಕೊಚ್ಚುವನಾಗಿದ್ದೇನೋ? ಅಹಂಕಾರಿಗಳಿಗೆ ಆಗಿದ್ದೇನೋ? ನಾವು ದೂಷಕನಾಗಿದ್ದೇನೋ? ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಬೇಕು. ನೋಡಿ, ನಾವು ನೋಡ್ತೇವೆ, ಇಸ್ರಾಯೇಲಲ್ಲಿ ಆಕನನು ಸ್ವಾರ್ಥ ಚಿಂತಕನಾಗಿದ್ದ. ತನಗೆಂದು ಆಶೆ ಆತನೇನು ಮಾಡ್ತಾನೆ? ಚೀನಾ ದೇಶದ ನಿಲುವಂಗಿಯನ್ನು, 200 ರೂಪಾಯಿ ತೂಕದ ಬೆಳ್ಳಿಯನ್ನು, 50 ರೂಪಾಯಿ ತೂಕದ ಬಂಗಾರದ ಗಟ್ಟಿಯನ್ನು ತೆಗೆದು ತನ್ನ ಗುಡಾರದಲ್ಲಿ ಒದಗಿಸಿ ನಾವು ನೋಡ್ತೇವೆ. ಯೆಹೋಶುವ 7:1 ನೀವು 10 ತನಕ ಓದಬಹುದು. ಅಲ್ಲಿ ನಾವು ನೋಡ್ತೇವೆ, ಕರ್ತನಿಂದ ತಡೆ ಮಾಡಿಸಲ್ಪಟ್ಟಂಥ ಹಾಗೂ ಶಾಪಕ್ಕೆ ಗುರಿಯಾದ ವಸ್ತು ಅವನು ತಿಳಿದಿದ್ದರು. ಅವನೇನು ಮಾಡ್ದ? ಸ್ವಾರ್ಥದಿಂದ ಅವುಗಳನ್ನು ತೆಗೆದುಕೊಂಡು ಇಸ್ರಾಯೇಲನ್ನು ಶಾಪಕ್ಕೆ ಗುರಿಯಾಗುವಂತೆ ಮಾಡಿದ. ನೋಡಿ, ಒಬ್ಬನ ಸ್ವಾರ್ಥ ಚಿಂತನೆ ನಾವು ನೋಡ್ತೇವೆ. ಅವನೊಬ್ಬನ ಮಾಡಿದ ತಪ್ಪಿನಿಂದಾಗಿ ಇಸ್ರಾಯೇಲನ್ನು ನಾವು ನೋಡ್ತೇವೆ ಯುದ್ಧದಲ್ಲಿ ಸೋಲನ್ನು ಕಾಣಬೇಕಿದೆ. ಕಾರಣನು ದೇವರಿಗಾಗಿ ಜೀವಿಸೋದು ಬಿಟ್ಟು ದೇವರಿಗೆ ಇಷ್ಟವಿಲ್ಲದ ಶಾಪವಾದ ಸಂಗತಿಯ ಮನಸ್ಸಿಟ್ಟ ನಿಮಿತ್ತವಾಗಿ ಇಡೀ ಇಸ್ರಾಯೇಲ್ ಸೋಲನ್ನು ಅನುಭವಿಸಬೇಕು. ಮಾತ್ರವಲ್ಲ, ನೋಡಿ, ಎರಡನೇದಾಗಿ ನೋಡುವಾಗ ಅವನ ತಪ್ಪು ಬಹಿರಂಗವಾದಾಗ ಅವನ ಕುಟುಂಬದವರು, ದನ ಕುರಿ ಎಲ್ಲವೂ ನಾವು ನೋಡ್ತೇವೆ ಕೃತಜ್ಞತೆ ಇಲ್ಲದೆ ಅವ್ರು ಕೊಳ್ಳಲ್ಪಟ್ಟು ದೇವರ ವಾಕ್ಯ ಇರ್ತದೆ. ಇವತ್ತು ನಾವು ನೋಡ್ತೇವೆ, ನಮ್ಮ ಜೀವಿತ ಯಾವ ರೀತಿ ಉಂಟು? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಇವತ್ತು ನೋಡುತ್ತೇವೆ, ಸ್ವಾರ್ಥ ಚಿಂತನೆಯಿಂದಾಗಿ ಕುಟುಂಬದಲ್ಲಿ, ಸಮಾಜದಲ್ಲಿ, ದೇಶದಲ್ಲಿ ಅಸಮಾಧಾನ, ಅಶಾಂತಿ ನಾವು ನೋಡ್ತೇವೆ. ನಾವು ಸಮಾಜದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರ ಮಕ್ಕಳಾಗಿರೋ ನಮಗೆ ಒಂದೇ ಒಂದು ಪ್ರೇರೆ, ನಮಗೆ ಈ ಲೋಕವಲ್ಲ, ಕ್ರಿಸ್ತನ ಮಾದರಿಯಾಗಿದ್ದಾನೆ. ಆತ ನಿಸ್ವಾರ್ಥವಾದ ಕಲ್ವಾರಿ ಪ್ರೀತಿ ನಮ್ಮ ಮುಂದೆ, ಮನೋನೇತ್ರಗಳ ಮುಂದೆ ಇರಲಿ. ಮಾತ್ರವಲ್ಲ, ಈ ಪ್ರಪಂಚದಲ್ಲಿರುವಂಥವರು ನಾವು ಕರ್ತನಿಗಾಗಿ ನಿಸ್ವಾರ್ಥವಾದ ಜೀವಿತನ ಮಾಡುವ. ಯಾಕಂದ್ರೆ ಅನೇಕ ಸಂಗತಿಯನ್ನು ಮಾಡ್ತಿದ್ದೇವೆ. ಹಣದಾಶೆ, ಸ್ವಾರ್ಥ ಚಿಂತನೆ, ಅಲ್ಲಿ ಬಡಾಯಿ ಕೊಚ್ಚುವರು, ಅನೇಕ ಸಂಗತಿಗಳು ನಾವು ನೋಡ್ತೇವೆ. ಇದೆಲ್ಲ ನಮ್ಮನ್ನು ದೇವರಿಂದ ದೂರಪಡಿಸುವಂಥದ್ದು. ನಾನು ಸಂಗತಿ ಹೇಳಿದೆ. ಸೌಲನ ವಿಷಯದಲ್ಲಿ ಹೇಳಿದೆ, ಪಿಲಾತನ ವಿಷಯದಲ್ಲಿ ನಾವು ಹೇಳಿದ್ದೇವೆ. ದೇವರಿಗೆ ಮೆಚ್ಚುಗೆ ಆಗೋದು ಬಿಟ್ಟು ಮನುಷ್ಯರ ಮೆಚ್ಚುಗೆ ಆಗೋದು ನಿಮಿತ್ತವಾಗಿ ಅವ್ರು ಏನೇನು ಕಳ್ಕೊಂಡ್ರು. ಇವತ್ತು ನಮಗೆ ನಾನು ಹೇಳ್ತೇನೆ, ಪ್ರತಿನಿತ್ಯ ನೀನು ದೇವರನ್ನು ಮೆಚ್ಚಿಸುವಂಥ ವ್ಯಕ್ತಿ ಆಗುವುದಾದರೆ ದೇವರ ಹೃದಯಕ್ಕೊಪ್ಪುವಂಥ ಮನುಷ್ಯನಾಗಿ ನೀನು ಮಾಡಲ್ಪಡ್ತೀಯ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ 14:2 ಆತನ ಪರಲೋಕದಿಂದ ಭೂಲೋಕ ನೋಡಿ ತನ್ನ ಸಾನ್ನಿಧ್ಯ, ಅಂದರೆ ತನಗೆ ತನ್ನ ಸಾನ್ನಿಧ್ಯನ ಬಯಸುವಂಥ ಬುದ್ಧಿವಂತರು ಇದ್ದಾರೆ ಹೇಳಿ ಆತನು ಪರಲೋಕದಿಂದ ನೋಡ್ತಾನೆ. ನನಗೆ ಆತನಿಗೆ ಪ್ರಿಯವಾದ ಜೀವಿತ ಮಾಡುವಂಥ ವ್ಯಕ್ತಿಗಳು ಇದ್ದಾರೆ ಹೇಳಿ ಪರಲೋಕದಿಂದ ನೋಡ್ತಾನೆ ಅಂತ. ಇವತ್ತು ನನ್ನ ಕುಟುಂಬವನ್ನು, ನಿಮ್ಮ ಕುಟುಂಬ ನೋಡುವಾಗ ಕರ್ತನ ಸಂತೋಷ ಪಡ್ತಾನ. ಅದಕ್ಕಾಗಿ ಪ್ರಿಯರ ದೇವರ ವಾಕ್ಯ ಹೇಳ್ತದೆ, ಶರೀರ ಭಾಗಗಳು ಅದು ಶರೀರ ಭಾಗದ ಕರ್ಮಗಳು ಪ್ರಸಿದ್ಧವಾಗಿದೆ. ಗಲಾತ್ಯ 5:19 ಹೇಳ್ತದೆ. 5:21 ನಂತರ ಹೇಳ್ತದೆ, ಅಲ್ಲಿ ಅವರು ಯಾರು 5:19, 20, 21 ಅಲ್ಲಿ ನಾವು ನೋಡುವಾಗ ಅವರು ಯಾರು ದೇವರ ರಾಜ್ಯಕ್ಕೆ ಸೇರೋದಿಲ್ಲ ಹೇಳಿ. ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುವ. ನಾವು ಈ ಲೋಕಕ್ಕೆ ಕರೆಯಲ್ಪಟ್ಟವರಲ್ಲ, ನಮಗೆ ಈ ಲೋಕ ಶಾಶ್ವತವಲ್ಲ. ನಾವು ಪರಲೋಕ ರಾಜ್ಯಕ್ಕೆ ಕರೆಯಲ್ಪಟ್ಟವರು, ಪರಲೋಕ ರಾಜ್ಯಕ್ಕೆ ಸಂಬಂಧಪಟ್ಟವರು. ನಮ್ಮ ಆಶೆ, ನಮ್ಮ ಆಕಾಂಕ್ಷೆ ಎಲ್ಲ ಈ ಲೋಕದಲ್ಲಿ ದೇವರನ್ನು ನಾವು ಮಹಿಮೆ ಪಡಿಸುವಂಥದ್ದು. ಹಲ್ಲೆಲೂಯಾ. ಅದಕ್ಕಾಗಿ ದೇವರಮ್ಮನ ಕರೆದಿದ್ದಾನೆ, ಅದಕ್ಕಾಗಿ ದೇವರಮ್ಮನ ಅಭಿಷೇಕಿಸಿದ್ದಾನೆ, ಅದಕ್ಕಾಗಿ ದೇವರಮ್ಮನ ಪ್ರತ್ಯೇಕಿಸಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ದೇವರಮ್ಮನ ಏನು ಮಾಡಿದ್ದಾನೆ? ಪ್ರತ್ಯೇಕಿಸಿ ನಮ್ಮನ್ನು ಕರೆದಿದ್ದಾನೆ. ಅದಕ್ಕಾಗಿ ಮಾತ್ರ ಈ ಸಮಯದಲ್ಲಿ ನಾವು ಓಡುವುದಕ್ಕಾಗಿ ಪ್ರಯಾಸ ಪಡುವ. ಈ ವಾಕ್ಯ ನಿಮ್ಮೆಲ್ಲರನ್ನು ಆಶ್ವಸಿಸಲಿ. ನಾವು ಪ್ರಾರ್ಥಿಸುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತಂದೆಯಾದ ದೇವರ ಯೇಸುವಿನ ನಾಮದಲ್ಲಿ ವೀಕ್ಷಿಸುವಂಥ ಪ್ರತಿಯೊಂದು ಮಕ್ಕಳನ್ನು ಎರಡವಾಗಿ ನೀನು ಆಶೀರ್ವಾದಿಸರೆ. ಅವರ ಜೀವಿತದಲ್ಲಿ 1000ದಷ್ಟು ಆಶೀರ್ವಾದಗಳು ಉಂಟಾಗಲಿ. ಬಿಡುಗಡೆ, ಸ್ವಸ್ಥತೆ, ಆರೋಗ್ಯ, ಸಂತೋಷ, ಸಮಾಧಾನ ದಯಪಾಲಿಸರೆ. ಕರ್ತನೆ, ಯಾವ್ಯಾವ ಸಮಸ್ಯೆಗಳು ಅವರು ಹಾದು ಹೋಗ್ತಿದ್ದಾರೆ ಈ ದಿವಸ ಅವರ ಜೀವಿತದಲ್ಲಿ ನಿನಗೆ ಮೆಚ್ಚುಗೆ ಆದ ಜೀವಿತ ಮಾಡೋದು ಮಾತ್ರವಲ್ಲ, ನೀನು ಯಾವ ರೀತಿ ನಿನ್ನ ಭಕ್ತರಿಗೆ ಒಳ್ಳೆದ, ಯಾವ ರೀತಿ ಭಕ್ತರ ಜೀವಿತದ ಕರ್ತನ ಜೀವಿತದಲ್ಲಿ ಅವರನ್ನು ಆಶೀರ್ವದಿಸ, ಅದೇ ರೀತಿ ಸ್ವಾಮಿ ವೀಕ್ಷಿಸುವಂಥ ಪ್ರತಿಯೊಂದು ಮಕ್ಕಳನ್ನು ನೀನು ಎರಡವಾಗಿ ಆಶೀರ್ವಾದಿಸರೆ. ಕೊಡಲ್ಪಡೆಯ ಒಂದು ಕೃಪೆಯ ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಬೇಡದ ಪರಲೋಕ ನಮ್ಮ ತಂದೆ.
Praise the Lord. God bless you.